ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುನಾಲ್ ಚಕ್ರವರ್ತಿ ಗುರುಜಿ. ವಾರ ಭವಿಷ್ಯಕ್ಕೆ ಸ್ವಾಗತ. ಕುನಾಲ್ ಚಕ್ರವರ್ತಿ ಗುರೂಜಿ. ಮೇಷರಾಶಿಯ ವಾರ ಭವಿಷ್ಯ. ಮೇಷರಾಶಿ, ಈ ರಾಶಸ್ಯಾಧಿಪತಿ ಮಂಗಳ ಚತುರ್ಥ ಭಾವದಲ್ಲಿ ಶಶಿಮಂಗಳ ಯೋಗಕಾರಕವಾಗಿರೋದ್ರಿಂದ ಮನೆಯಲ್ಲಿ ಖುಷಿಯ ವಾತಾವರಣ ಇರುವುದು ಹಾಗೂ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುವುದು ಮತ್ತು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವುದು. ಯಾಕಂದರೆ ಶನಿಯ 12ನೇ ಮನೆಯಲ್ಲಿ ಇರೋದರಿಂದ ಆ ಪ್ರಭಾವ ಕೆಲವು ಬಿಸ್ನೆಸ್ಸಲ್ಲಿ ಲಾಸ್ ಆಗತಕ್ಕಂಥ ಚಾನ್ಸಸ್ಗಳು ಇರುವುದು. ಮತ್ತು ಧನಸ್ಥಾನದಲ್ಲಿ ರವಿ ಇರೋದರಿಂದ ನಿಮಗೆ ಆಗತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಾಗಿ ಕೆಲಸವೂ ಕೂಡ ಪೆಂಡಿಂಗ್ ಆಗುವುದು. ಹಾಗೂ ಇಲ್ಲಿ ತೃತೀಯ ಭಾವದಲ್ಲಿ ಗುರು ಇರುವುದರಿಂದ ನಿಮ್ಮ ಕೊಡತುಗಳ ವ್ಯವಹಾರದಲ್ಲೂ ಕೂಡ ಸಮಸ್ಯೆಗಳಾಗಿ ಪರಿಣಮಿಸುವುದು. ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗಬೇಕು ಅಂದರೆ ನೀವು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ಹಾಗೂ ಶನಿ ಶಾಂತಿ ಮಾಡಿಸಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ವೃಷಭ ರಾಶಿಯ ವಾರ ಭವಿಷ್ಯ. ವೃಷಭ ರಾಶಿ ನೋಡಿ, ವೃಷಭ ರಾಶಸ್ಯಾಧಿಪತಿ ಶುಕ್ರ ನಿಮಗೆ 12ನೇ ಮನೆಯಲ್ಲಿದ್ದಾನೆ. ಈ ವಾರ ಆದಷ್ಟು ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಆತ್ಮಸ್ಥೈರ್ಯ ಬರೋದಿಲ್ಲ. ಏಕೆಂದರೆ ರಾಶಿಯಲ್ಲೇ ರವಿ ಇರೋದರಿಂದ ಬಹಳ ಕೆಲಸಗಳು ಪೆಂಡಿಂಗ್ ಇರೋ ಕಾರ್ಯಗಳನ್ನು ನೀವು ಮಾಡಿ ಮುಗಿಸ್ಬೇಕಾಗುತ್ತೆ. ಬಟ್ ಆದರೆ ಅದನ್ನು ಸಮಸ್ಯೆಗಳು ಆಲಸ್ಯ ಉಂಟಾಗುತ್ತೆ. ಯಾಕಂದರೆ ಶನಿಯ ಪ್ರಭಾವ ಅಲ್ಲಿ ರವಿಗೆ ದೃಷ್ಟಿಸ್ತಾ ಇರೋದ್ರಿಂದ ಸಮಸ್ಯೆಗಳು ಎದುರಾಗುತ್ತೆ. ಹಾಗೂ ನಿಮಗೆ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ವಾರ 5ನೇ ತಾರೀಕಿಂದ ಬುಧ ಚೇಂಜ್ ಆಗ್ತಾನೆ. ಯಾಕಂದರೆ ಬುಧ ಅಲ್ಲಿ ಧನಸ್ಥಾನಕ್ಕೆ ಬಂದಾಗ ಆ ವಾರಾಂತ್ಯದಲ್ಲಿ ನಿಮಗೆ ಶುಭ ಫಲಗಳು ಕಂಡುಬರುವುದು. 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮನೆಯಲ್ಲಿ ಆದಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮಗೆ ಆ ಫಲ ಸಿಗೋದಿಲ್ಲ. ಯಾಕೆಂದರೆ ಲಾಭ ಭಾವದಲ್ಲಿ ಶನಿ ಇದ್ದಾನೆ. ಆ ಪ್ರಭಾವ ಬರೋದು ನಿಮಗೆ ನಿಧಾನ ಆಗುತ್ತೆ. ಇಲ್ಲಿ ನಿಮಗೆ ಶನಿಯ ಪ್ರಭಾವವನ್ನು ತಗ್ಗಿಸಲಿಕ್ಕೆ ಹಾಗೂ ಇಲ್ಲಿ ಕೇತುವಿನ ಪ್ರಭಾವವನ್ನು ತಗ್ಗಿಸಲಿಕ್ಕೆ ಆದಷ್ಟು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮಿಥುನ ರಾಶಿಯ ವಾರ ಭವಿಷ್ಯ. ಮಿಥುನ ರಾಶಿಗೆ ಅಧಿಪತಿ ಬುಧ. ಈ ವಾರ ಬುಧ 5ನೇ ತಾರೀಕು 6ನೇ ತಾರೀಕಿಂದ ನಿಮಗೆ ನಿಮ್ಮ ರಾಶಿಗೆ ಪ್ರವೇಶಿಸ್ತಿದ್ದಾನೆ. ಆಗೋದ್ರಿಂದ ನಿಮಗೆ ಶುಭ ಕಾರ್ಯಗಳು ಮನೆಯಲ್ಲಿ ನೆರವೇರುತ್ತೆ. ಹಾಗೂ ನೀವು ಪೆಂಡಿಂಗ್ ಕಾರ್ಯಗಳು, ಯಾರಿಗೆ ಮದುವೆ ಆಗಿರೋದಿಲ್ಲ, ಯಾರಿಗೆ ಹೊಸ ಕೆಲಸದ ಬಗ್ಗೆ ಆಸಕ್ತಿ ಇರುತ್ತೆ ಮತ್ತು ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ವ್ಯಾಸಂಗಕ್ಕೆ ಹೋಗ್ತಾರೆ, ಅವ್ರಿಗೆ ಎಲ್ಲ ಶುಭ ಕಾರ್ಯಗಳು ನೆರವೇರುತ್ತೆ. ಹಾಗೂ ಮತ್ತು ನಿಮ್ಮ ಮನೆಯಲ್ಲಿ ಖುಷಿಯ ವಾತಾವರಣ ಇರುತ್ತೆ. ಹಾಗೂ ತಾಯಿಗೆ ಆದಷ್ಟು ಜಾಗೃತೆಯಿಂದ ನೋಡಿಕೊಳ್ಳಿ. ಯಾಕಂದರೆ ಧನಸ್ಥಾನಾಧಿಪತಿ ಅಲ್ಲಿ ಚಂದ್ರ ನಿಮಗೆ 4ನೇ ಮನೆಗೆ ಸಂಚರಿಸೋದರಿಂದ ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ತೊಂದರೆಗಳು ಎದುರಿಸಬೇಕಾಗತ್ತೆ. ಮತ್ತು ನಿಮ್ಮ ತಂದೆ ಅವರ ಬಳಗದ ಕಡೆಯಿಂದ ಒಂದು ಖುಷಿಯ ವಾತಾವರಣ ಬರುತ್ತೆ. ಯಾಕೆಂದರೆ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ರವಿ ಇರೋದರಿಂದ ಅಲ್ಲಿ ವ್ಯಯಸ್ಥಾನಾಧಿಪತಿ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿರೋದರಿಂದ ಒಳ್ಳೆಯ ಯೋಗಗಳು, ಶುಭ ಫಲಗಳು ನಿಮಗೆ ಲಭಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗೂ ಮಿಥುನ ರಾಶಿಯವರಿಗೆ ಆದಷ್ಟು ವಿಷ್ಣು ಸಹಸ್ರನಾಮ ಹಾಗೂ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕಟಕ ರಾಶಿಯ ವಾರ ಭವಿಷ್ಯ. ನೋಡಿ, ಕಟಕ ರಾಶಿಗೆ ಅಧಿಪತಿ ಚಂದ್ರ. ನೋಡಿ, ಶಶಿಮಂಗಳ ಯೋಗಕಾರಕವಾಗಿ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಹೆಚ್ಚು ಮಾತಾಡ್ತೀರ. ಕೆಲವೊಂದು ಸಂದರ್ಭದಲ್ಲಿ ಆ ಮಾತೇ ನಿಮಗೆ ಮುಳ್ಳು ಆಗುತ್ತೆ. ಯಾಕಂದರೆ ಇಲ್ಲಿ ಧನಸ್ಥಾನದಲ್ಲಿ ನಿಮಗೆ ಧನಸ್ಥಾನಾಧಿಪತಿ ರವಿ ಲಾಭದಲ್ಲಿದ್ದರೂ ಕೂಡ ನಿಮ್ಮ ಫ್ರೆಂಡ್ ಸರ್ಕಲಿಂದ ಆಗ್ಬೋದು, ನಿಮ್ಮ ತಂದೆಯವ್ರ ಬಳಗದ ಕಡೆಯಿಂದ ಆಗ್ಬೋದು, ಅಲ್ಲಿ ನಿಮಗೆ ತೊಂದರೆಗಳಾಗತಕ್ಕಂಥ ಸಾಧ್ಯತೆಗಳಿರ್ತದೆ. ಯಾಕಂದರೆ ಶುಕ್ರ ಅಲ್ಲಿ ಪ್ರಭಾವ ನಿಮಗೆ ನೆಗೆಟಿವ್ ಆಗಿ ಬೀರ್ತಾನೆ ಮೇಷರಾಶಿಯ ಮನೆಯಲ್ಲಿರೋದ್ರಿಂದ
ಅಲ್ಲಿ ನಿಮಗೆ ಶುಕ್ರ ತೊಂದರೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ಮಾತಿನ ವೈಖರಿಯಿಂದ ತೊಂದರೆಗಳಾಗತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತೆ. ಅದರ ಕಡೆ ಗಮನ ಕೊಡಿ. ಮತ್ತು ಇಲ್ಲಿ ನಿಮಗೆ ಲಾಭ ಭಾವದಲ್ಲಿ ರವಿ ಇರೋದರಿಂದ ತಂದೆಯವರ ಬಳಗದ ಕಡೆಯಿಂದ ಶುಭ ವಾರ್ತೆಗಳು ಅಥವಾ ವಿಲ್ ಮೂಲಕ ಅಥವಾ ಆಸ್ತಿ ಮೂಲಕ, ಅಂದರೆ ಹಳೆ ವ್ಯವಹಾರಗಳು ಯಾವುದಾದ್ರೂ ವ್ಯಾಜ್ಯಗಳಿದ್ದರೆ ಅದು ಕ್ಲಿಯರ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಆದಷ್ಟು ಲಕ್ಷ್ಮೀದೇವಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಸಿಂಹರಾಶಿಯ ವಾರ ಭವಿಷ್ಯ. ಸಿಂಹರಾಶಿಯ ಶಾಧಿಪತಿ ರವಿ ನಿಮಗೆ ದಶಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಬಹಳ ನೈಪುಣ್ಯದಿಂದ ಮಾಡ್ತೀರಾ. ಬಹಳ ನಿಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತೀರ ನಿಮ್ಮ ಕೆಲಸದಲ್ಲಿ. ಹಾಗೂ ಇಲ್ಲಿ ಧನಸ್ಥಾನಾಧಿಪತಿ ಬುಧ ನಿಮಗೆ 5ನೇ ತಾರೀಕು ವೃಷಭ ರಾಶಿಯಿಂದ ಸ್ವಕ್ಷೇತ್ರಕ್ಕೆ ತನ್ನ ಮಿಥುನ ರಾಶಿಗೆ ಬರೋದರಿಂದ ನಿಮಗೆ ಎಲ್ಲ ರೀತಿಯಿಂದ ಲಾಭವಾಗುವ ಚಾನ್ಸಸ್ಸು ಬಹಳ ಇದೆ. ಕೆಲವೊಂದು ಸಮಯದಲ್ಲಿ ಕೋಪಿಸ್ಕೊಳ್ತೀರ, ಯಾಕಂದರೆ ಆ ಮಂಗಳನ ಪ್ರಭಾವ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿರೋದ್ರಿಂದ ಬೇಗ ಕೋಪ ಆಗುತ್ತೆ. ಯಾಕಂದರೆ ಆ ಕೋಪವನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಆ ಕೋಪವನ್ನು ನಿಯಂತ್ರಣ ಮಾಡೋದ್ರಿಂದ ನಿಮಗೆ ಎಲ್ಲ ಕಾರ್ಯಗಳು ಸರಾಗವಾಗಿ ಆಗುತ್ತೆ, ಶುಭ ಫಲಗಳನ್ನು ಅನುಭವಿಸ್ತೀರ. ಅದಕ್ಕೋಸ್ಕರ ಆದಷ್ಟು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಶುಭ ಫಲಗಳನ್ನು ಅನುಭವಿಸ್ತೀರ. ಒಳ್ಳೆಯದಾಗಲಿ. ಕುನಾಲ್ ಚಕ್ರವರ್ತಿ ಗುರೂಜಿ. ಕನ್ಯಾ ರಾಶಿಯ ವಾರ ಭವಿಷ್ಯ. ನೋಡಿ, ಕನ್ಯಾ ರಾಶಿಯಾಧಿಪತಿ ಬುಧನಿಗೆ ಯಾಕಂದರೆ ನಾವು ಸಾಕ್ಷಾತ್ ವಿಷ್ಣು ಅಂತೀವಿ, ಬುಧ ಯುವ ಕುಮಾರ ಅಂತೀವಿ ನಾವು. ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥ ಆತ್ಮಸ್ಥೈರ್ಯ ಕೊಡ್ತವನು ಬುಧನೇ. ಅಲ್ಲಿ ನಿಮಗೆ ಎಲ್ಲ, ಯಾಕಂದರೆ ಸಪ್ತಮ ಸ್ಥಾನಾಧಿಪತಿ ಇಲ್ಲಿ ಗುರು ನಿಮಗೆ ದಶಮ ಸ್ಥಾನದಲ್ಲಿರೋದ್ರಿಂದ ನೀವು ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ನೆರವೇರಿಸ್ತೀರ. ಹಾಗೂ ಇಲ್ಲಿ ಅಷ್ಟಮ ಸ್ಥಾನಾಧಿಪತಿ ಮಂಗಳ ನಿಮಗೆ ಲಾಭ ಭಾವದಲ್ಲಿರೋದ್ರಿಂದ ಭೂಮಿಯ ವ್ಯವಹಾರದಲ್ಲಿ ಹಾಗೂ ಎಲ್ಲ ಕೆಲಸಗಳಲ್ಲಿ ಆದಷ್ಟು ಬಹಳ ನಿಮಗೆ ಲಾಭ ಫಲಗಳನ್ನು, ಶುಭ ಫಲಗಳನ್ನು ಅನುಭವಿಸ್ತೀರ. ಇಲ್ಲಿ ನಿಮಗೆ ಈ ವಾರ ಲಾಭ ಭಾವದಲ್ಲಿ ಚಂದ್ರ, ಲಗ್ನದಲ್ಲಿ ಚಂದ್ರ ಬರೋದರಿಂದ ತಾಯಿ ಕಡೆ, ಅವರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ನೀವು ಆದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಶುಭ ಫಲಗಳನ್ನು ಅನುಭವಿಸ್ತೀರ. ಒಳ್ಳೆಯದಾಗಲಿ. ಕುನಾಲ್ ಚಕ್ರವರ್ತಿ ಗುರೂಜಿ. ತುಲಾ ರಾಶಿಯ ವಾರ ಭವಿಷ್ಯ. ತುಲಾ ರಾಶಿಯಾಧಿಪತಿ ಶುಕ್ರ ನಿಮಗೆ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ. ನೋಡಿ, ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದರೆ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಅದು ಹೆಂಡತಿಯ ಬಳಗದ ಕಡೆಯಿಂದ ಹಾಗೂ ತಾಯಿ ರಿಲೇಷನ್ ಕಡೆಯಿಂದ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಹಾಗೂ 6ನೇ ಮನೆಯಲ್ಲಿ ಶನಿ ಇರೋದರಿಂದ ನಿಮಗೆ ರೋಗ, ಋಣ, ಶತ್ರು ಬಾಧೆಗಳಿದ್ದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿ ಇರುತ್ತೆ. ಹಾಗೂ ಪಂಚಮದಲ್ಲಿ ರಾಹು ಇರೋದರಿಂದ ಮಕ್ಕಳ ಬಗ್ಗೆ ಬಹಳ ಚಿಂತೆ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಭಾಗ್ಯದಲ್ಲಿ ಗುರು ಇರೋದರಿಂದ ಹಾಗೂ ಲಗ್ನಕ್ಕೆ ದೃಷ್ಟಿಸ್ತಿರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಹಾಗೂ ಲಾಭ ಭಾವದಲ್ಲಿ ಮಂಗಳ, ಶಶಿಮಂಗಳ ಯೋಗಕಾರಕವಾಗಿ ಈ 3-4 ದಿನವರೆಗೂ ಶುಭ ಫಲಗಳನ್ನು ಅನುಭವಿಸ್ತೀರ. ಆದ ನಂತರ ಕೂಡ ವಾರಾಂತ್ಯದಲ್ಲೂ ಕೂಡ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದಷ್ಟು ನೀವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭ ಫಲಗಳನ್ನು ಅನುಭವಿಸ್ತೀರಿ. ಒಳ್ಳೆಯದಾಗಲಿ. ಕುನಾಲ್ ಚಕ್ರವರ್ತಿ ಗುರೂಜಿ. ವೃಶ್ಚಿಕ ರಾಶಿಯ ವಾರ ಭವಿಷ್ಯ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ತನ್ನ ಮನೆಯಲ್ಲಿ, ಯಾಕಂದರೆ ಮಿತ್ರರ ಮನೆಯಲ್ಲಿರೋದ್ರಿಂದ, ಕಟಕ ರಾಶಿಯಲ್ಲಿ ಇರೋದರಿಂದ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಯಾಕಂದರೆ ಭಾಗ್ಯಸ್ಥಾನದಲ್ಲಿ ಇರೋದರಿಂದ, ಶಶಿಮಂಗಳ ಯೋಗಕಾರಕವಾಗಿರೋದ್ರಿಂದ ನಿಮ್ಮ ಮಾತಿನಲ್ಲಿ ಹೆಚ್ಚು ಲಾಭದಾಯಕವಾಗಿರುತ್ತೆ. ಆದರೆ ಫ್ರೆಂಡ್ ಸರ್ಕಲಿಂದ ಹೆಚ್ಚು ಒಳ್ಳೆಯದಾಗುವ ಶುಭ ಸೂಚನೆಗಳು ಬರುತ್ತೆ. ಮತ್ತು ಧನಸ್ಥಾನಾಧಿಪತಿ ಗುರು ಕೂಡ ಅಲ್ಲಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಆದಷ್ಟು ನಂಬಿ ಮೋಸ ಹೋಗೋ ಸಾಧ್ಯತೆಗಳು ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.
ಮತ್ತು ತೃತೀಯ ಭಾವಾಧಿಪತಿ ಇಲ್ಲಿ ಶನಿ ನಿಮಗೆ ಪಂಚಮ ಭಾವದಲ್ಲಿರೋದ್ರಿಂದ ಆದಷ್ಟು ಮಕ್ಕಳ ಬಗ್ಗೆ ಕೇರ್ ಮಾಡಬೇಕಾಗುತ್ತೆ. 6ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಹಣಕಾಸಿನಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಬಹಳ ಜಾಗರೂಕವಾಗಿ ಖರ್ಚನ್ನು ನಿಭಾಯಿಸಬೇಕಾಗುತ್ತೆ. ಇಲ್ಲಿ ನಿಮಗೆ ಸಪ್ತಮ ಭಾವದಲ್ಲಿ ರವಿ ಇರೋದರಿಂದ ಆದಷ್ಟು ತಂದೆ ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕಾಗುತ್ತೆ. ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ ಹಾಗೂ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಧನುರಾಶಿಯ ವಾರ ಭವಿಷ್ಯ. ಧನಸ್ಸು ರಾಶಿಯ ಶಾಧಿಪತಿ ನೋಡಿ, ಗುರು ನಿಮಗೆ ಸಪ್ತಮ ಸ್ಥಾನದಲ್ಲೇ ಇರೋದರಿಂದ ನಿಮ್ಮ ಏಳಿಗೆಗೆ ಇದು ಶುಭ ಸಮಯ. ಇಲ್ಲ ಎಲ್ಲ ಕಾರ್ಯಗಳು ನೀವು ಅಂದ್ಕೊಂಡಿರೋದು ಈ ಎಲ್ಲ ಕಾರ್ಯಗಳು ನಿಮ್ಮಂತೆ ನೆರವೇರುತ್ತೆ. ಬಟ್ ಆದರೆ ನಿಮ್ಮ ಸ್ವಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಪ್ರಯತ್ನಂತೆ ಪರಮೇಶ್ವರಂತೆ. ಯಾಕಂದರೆ ನಿಮ್ಮ ಪ್ರಯತ್ನವಿಲ್ಲದೆ ನೀವು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಧನಸ್ಥಾನಾಧಿಪತಿ ಕೂಡ ಶನಿ ನಿಮಗೆ 4ನೇ ಮನೆಯಲ್ಲಿರೋದ್ರಿಂದ ಫ್ಯಾಮಿಲಿ ಕಡೆಯಿಂದನೂ ಕೂಡ ಸ್ವಲ್ಪ ಸಪೋರ್ಟು ಸಿಗುತ್ತೆ. ಹಾಗೂ 4ನೇ ಮನೆ ಅಧಿಪತಿ ಕೂಡ ಗುರು ನಿಮಗೆ ಇಲ್ಲಿ ಸಪ್ತಮ ಸ್ಥಾನದಲ್ಲೇ ಇರೋದರಿಂದ ಎಲ್ಲ ಕಡೆಯಿಂದಲೂ ನಿಮಗೆ ಒಂದು ಹೊಸ ಚೈತನ್ಯ ಶಕ್ತಿ ಉಂಟಾಗುತ್ತೆ. ಹಾಗೂ ನಿಮಗೆ ಇಲ್ಲಿ ಷಷ್ಠ ಭಾವದಲ್ಲಿ ರವಿ ಇರೋದರಿಂದ ರೋಗ ಋಣ ಶತ್ರು ಬಾಧೆಯನ್ನು ನಿಭಾಯಿಸ್ತಕ್ಕಂಥ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬರುತ್ತೆ. ಅಷ್ಟಮ ಸ್ಥಾನದಲ್ಲಿ ಶಶಿಮಂಗಳ ಯೋಗಕಾರಕವಾಗಿರೋದ್ರಿಂದ ತಾಯಿ ಆರೋಗ್ಯದ ಬಗ್ಗೆ ಕೇರ್ ಮಾಡಬೇಕಾಗುತ್ತೆ. ಮತ್ತು ದಶಮ ಸ್ಥಾನಾಧಿಪತಿ ಇಲ್ಲಿ ನಿಮಗೆ ಬುಧಾದಿತ್ಯ ಯೋಗಕಾರಕವಾಗಿ ಇರೋದರಿಂದ ರವಿ ಜೊತೆ ಒಳ್ಳೆ ಫಲಗಳನ್ನು ಶುಭ ಫಲಗಳನ್ನು ಅನುಭವಿಸ್ತೀರ. ಆದಷ್ಟು ಗುರು ರಾಯರ ಆರಾಧನೆ ಮಾಡ್ಕೊಳ್ಳಿ ಹಾಗೂ ಗುರು ದತ್ತಾತ್ರೇಯನ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮಕರ ರಾಶಿಯ ವಾರ ಭವಿಷ್ಯ. ಮಕರ ರಾಶಿಯಾಧಿಪತಿ ನೋಡಿ ಶನಿ ನಿಮಗೆ ತೃತೀಯ ಭಾವದಲ್ಲಿ ಇರೋದರಿಂದ ಈ ವಾರ ಲೇವಾದೇವಿ ಕೊಡು ತಗೊಳ್ಳೋ ವ್ಯವಹಾರದಲ್ಲಿ ಶುಭ ಫಲಗಳು ಲಭಿಸುವುದು. ಹಾಗೂ 4ನೇ ಮನೆ ಅಧಿಪತಿ ಮಂಗಳ ನಿಮಗೆ ಇಲ್ಲಿ ಸಪ್ತಮ ಭಾವದಲ್ಲೇ ಇರೋದರಿಂದ ನಿಮಗೆ ಆದಷ್ಟು ಹೆಂಡತಿ ಬಳಗದ ಕಡೆಯಿಂದ ಆಗ್ಬೋದು. ಎಲ್ಲ ಕಾರ್ಯಗಳಲ್ಲೂ ಶುಭ ಸೂಚನೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಪಂಚಮ ಭಾವಾಧಿಪತಿ ಶುಕ್ರ ಕೂಡ ಇಲ್ಲಿ ನಿಮಗೆ ಚತುರ್ಥ 4ನೇ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಾಗ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು, ನೀವು ಎಲ್ಲಿ ಕೆಲಸ ಮಾಡೋ ಜಾಗದಲ್ಲಾಗ್ಬೋದು, ಎಲ್ಲ ನಿಮಗೆ ಹೆಚ್ಚಿನ ಸಪೋರ್ಟು ಸಿಗತಕ್ಕಂಥ ಸಾಧ್ಯತೆಗಳು ತುಂಬ ಇದೆ. ಹಾಗೂ ಇಲ್ಲಿ ನಿಮಗೆ ಅಷ್ಟಮ ಭಾವದಲ್ಲಿ ಕೇತು ಇರೋದರಿಂದ ಆದಷ್ಟು ಜಾಗರೂಕವಾಗಿರಬೇಕು. ಅಚಾನಕ ದುರ್ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ. ನೀರಿನಲ್ಲಿ ಆಗ್ಬೋದು ಅಥವಾ ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೂ ಶನಿಯ ಪ್ರಭಾವವನ್ನು ತಗ್ಗಿಸೋದಕ್ಕೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕುಂಭರಾಶಿಯ ವಾರ ಭವಿಷ್ಯ. ಕುಂಭರಾಶಿಯಾಧಿಪತಿ ಶನಿ ನಿಮಗೆ ಧನಸ್ಥಾನದಲ್ಲಿರೋದ್ರಿಂದ ಬಟ್ ಆದರೆ ನಿಮಗೆ ಹಣ ಬರುತ್ತೆ, ಹಾಗೆ ಖರ್ಚು ಕೂಡ ಆಗ್ತಿದೆ. ಎಷ್ಟು ಹಣ ಬಂದರೂ ಸಾಲಲ್ಲ, ಅಷ್ಟೇ ಖರ್ಚು ಕೂಡ ನಿಮ್ಮ ಮುಂದೆ ಇರುತ್ತೆ. ಮತ್ತು ಇಲ್ಲಿ ತೃತೀಯ ಭಾವಾಧಿಪತಿ ಇಲ್ಲಿ ಮಂಗಳ ಕೂಡ ನಿಮಗೆ ಷಷ್ಠ ಸ್ಥಾನದಲ್ಲಿ ಶಶಿಮಂಗಳ ಯೋಗಕಾರಕವಾಗಿರೋದ್ರಿಂದ ನಿಮಗೆ ಇಲ್ಲಿ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಇದೆ. ಆದಷ್ಟು ನಿಮಗೆ ಇಲ್ಲಿ ಶನಿ ಪ್ರಭಾವ ಹಾಗೂ ಗುರು ಪಂಚಮ ಭಾವದಲ್ಲಿ ಇರೋದರಿಂದ ನಿಮ್ಮ ಎಲ್ಲ ಕಾರ್ಯಗಳು ನೆರವೇರುತ್ತೆ. ಬಟ್ ಕಷ್ಟ, ಯಾಕಂದರೆ ಇಲ್ಲಿ ಚತುರ್ಥಕ್ಕೆ ಶನಿಯ ದೃಷ್ಟಿ ರವಿ ಮೇಲಿರೋದ್ರಿಂದ ನೀವು ಅಂದ್ಕೊಂಡಿರೋ ಕಾರ್ಯಗಳು ಆದಷ್ಟು ನಿಧಾನವಾಗಿ ಸಾಗುತ್ತೆ. ರಾಶಿಯಾಧಿಪತಿನೇ ಶನಿ ಆಗಿರೋದ್ರಿಂದ ನೀವು ಆದಷ್ಟು ಜಾಗೃತವಾಗಿರಬೇಕು. ನಿಮ್ಮ ಕೆಲಸ ಕಾರ್ಯಗಳು ಬಹಳ ನೈಪುಣ್ಯದಿಂದ ಮಾಡಬೇಕಾಗುತ್ತೆ, ಅದ್ರ ಕಡೆ ಬಹಳ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ಆದಷ್ಟು ಹನುಮಾನ್ ಚಾಲಿಸ ಹಾಗೂ ಶನಿಯ ಸ್ತೋತ್ರವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮೀನರಾಶಿಯ ವಾರ ಭವಿಷ್ಯ. ಮೀನರಾಶಿಯಾಧಿಪತಿ ನೋಡಿ ಗುರು ನಿಮಗೆ ಇಲ್ಲಿ ಚತುರ್ಥ ಭಾವದಲ್ಲೇ ಇರೋದರಿಂದ
ತಾಯಿ ಬಳಗದ ಕಡೆಯಿಂದ ಹೆಚ್ಚು ಶುಭ ಫಲಗಳನ್ನು ಅನುಭವಿಸ್ತೀರ. ಹಾಗೂ ಇಲ್ಲಿ ನಿಮಗೆ ತೃತೀಯ ಭಾವದಲ್ಲಿ ರವಿ ಇರೋದರಿಂದ ಆದಷ್ಟು ಜಾಗೃತವಾಗಿರಬೇಕಾಗುತ್ತೆ. ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಧನಸ್ಥಾನದಲ್ಲಿ ನಿಮಗೆ ಶುಕ್ರ ಇರೋದರಿಂದ ಒಳ್ಳೆಯ ಶುಭ ಫಲಗಳನ್ನು ಅನುಭವಿಸ್ತೀರ. ಮತ್ತು ಆಸ್ತಿ ಖರೀದಿ ಮಾಡ್ತಕ್ಕಂಥ ಅವಕಾಶಗಳು ಬರುವುದು. ಮತ್ತು ನಿಮಗೆ ಇಲ್ಲಿ ಸಪ್ತಮ ಸ್ಥಾನಾಧಿಪತಿ ಬುಧ ಇಲ್ಲಿ ನಿಮಗೆ ಮಿಥುನ ರಾಶಿಗೆ ಪ್ರವೇಶವಾಗುವುದರಿಂದ ಈ ವಾರ ಶುಭ ಫಲಗಳನ್ನು ಹೆಚ್ಚು ಅನುಭವಿಸ್ತೀರ. ಆದಷ್ಟು ಗುರು ದತ್ತಾತ್ರೇಯನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುವುದು. ನಮಸ್ಕಾರ. ಕುನಾಲ್ ಚಕ್ರವರ್ತಿ.